ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ಬಯಲು ಬಯಲನೆ ಬಿತ್ತಿ ಚರ್ಚಾ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಮಾಡುವ ಈ ಶರಣತತ್ವದ ವಿಶ್ಲೇಷಣೆಯ ಪ್ರಯತ್ನಗಳು ತಮ್ಮನ್ನು ತಲುಪಲು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ. ಇಂದು ನಾವು ಬಸವಣ್ಣನವರ ಒಂದು ಬಹಳ ಗಹನವಾದ ವಚನವನ್ನ ಚರ್ಚೆ ಮಾಡಲಿದ್ದೇವೆ. ಸಾಮಾನ್ಯವಾಗಿ ರಕ್ತ ಸಂಬಂಧವೇ ಶ್ರೇಷ್ಠ ಅಂತ ನಾವು ಅಂದ್ಕೊಂಡಿರ್ತೇವೆ ಅಲ್ವಾ? ಆದ್ರೆ 12ನೇ ಶತಮಾನದಲ್ಲೇ ಬಸವಣ್ಣನವರು ಇದಕ್ಕೆ ತದ್ವಿರುದ್ಧವಾದ ನಿಲುವನ್ನು ಮಂಡಿಸಿದಂತೆ ಕಾಣುತ್ತೆ. ಮೊದಲು ಆ ಸಂಪೂರ್ಣ ವಚನವನ್ನೊಮ್ಮೆ ಕೇಳೋಣ. ಒಡೆಯರು ಬಂದಡೆ ಗುಡಿ ತೋರಣವ ಕಟ್ಟಿ, ನಂಟರು ಬಂದಡೆ ಸಮಯವಿಲ್ಲೆನ್ನಿ, ಅಂದೇಕೆ ಬಾರರು, ನೀರಿಂಗೆ ನೇಣಿಂಗೆ ಹೊರಗಾದಂದು, ಸಮಯಾಚಾರಕ್ಕೆ ಒಳಗಾದಂದು, ಪರುಷ ಮುಟ್ಟಲು ಕಬ್ಬುನು ಸುವರ್ಣವಾಯಿತು, ಬಳಿಕ ಬಂಧುಗಳುಂಟೋ ಕೂಡಲ ಸಂಗಮ ದೇವ. ಈ ವಚನವನ್ನ ಮೊದಲ ಬಾರಿಗೆ ಕೇಳಿದಾಗ ಒಡೆಯರು ಮತ್ತೆ ನಂಟರು ಅನ್ನೋದು ಏನು ಕೇವಲ ಯಜಮಾನರು ಮತ್ತೆ ಸಂಬಂಧಿಕರ ನಡುವಿನ ಹೋಲಿಕೆ ಥರ ಕಾಣಿಸುತ್ತೆ. ಆದ್ರೆ ಇಲ್ಲಿ ಏನೋ ಒಂದು ಆಳವಾದ ಅರ್ಥ ಇದೆ ಅಂತ ಅನಿಸುತ್ತೆ ಅಲ್ವೇ? ಖಂಡಿತ. ಇಲ್ಲಿ ಒಡೆಯರು ಅಂದ್ರೆ ಲೌಕಿಕ ಧಣಿಗಳಲ್ಲ. ಆ ಪದದ ಅರ್ಥನೇ ಬೇರೆ. ಜಾತಿ, ಕುಲ, ಲಿಂಗ ಇವೆಲ್ಲವನ್ನು ಮೀರಿ ಆಧ್ಯಾತ್ಮಿಕ ಅನುಭವದ ಮೂಲಕ ಆ ಮಹವನ್ನ ಸಾಧಿಸಿದ ಕೂಡಲಸಂಗನ ಶರಣರಿದ್ದಾರೆ ಅಲ್ವಾ, ಅವರೇ ಇಲ್ಲಿ ಒಡೆಯರು. ಓ ಹಾಗೆ? ಹೌದು. ಅಂಥವರಿಗೆ ಗುಡಿ ತೋರಣ ಕಟ್ಟಿ ಅಂದ್ರೆ ಅತ್ಯಂತ ಗೌರವದಿಂದ ಸ್ವಾಗತಿಸಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ. ಆದರೆ ನಂಟರು ಅನ್ನೋದು ಅದು ಕೇವಲ ರಕ್ತ ಸಂಬಂಧದ ಬಂಧುಗಳನ್ನ ಸೂಚಿಸುತ್ತೆ. ಹಾಗಿದ್ರ ನಂಟರು ಬಂದಡೆ ಸಮಯವಿಲ್ಲೆನ್ನಿ ಅನ್ನೋ ಸಾಲು ಸ್ವಲ್ಪ ಕಠೋರವಾಗಿ ಕೇಳಿಸ್ತೆ. ಆಧ್ಯಾತ್ಮಿಕವಾಗಿ ಬೆಳೆಯೋಕೆ ಕುಟುಂಬದ ಸಂಬಂಧಗಳನ್ನ ಪೂರ್ತಿಯಾಗಿ ಕಟ್ಕೊಳ್ಬೇಕಾ? ಒಳ್ಳೆ ಪ್ರಶ್ನೆ. ಆ ಸಾಲನ್ನ ನಾವು ಪ್ರತ್ಯೇಕವಾಗಿ ನೋಡಿದ್ರೆ ಹಾಗೆ ಅನಿಸ್ಬೋದು. ಆದರೆ ಬಸವಣ್ಣನವರು ಅದಕ್ಕೆ ಕಾರಣವನ್ನ ಮುಂದಿನ ಸಾಲುಗಳಲ್ಲೇ ಸ್ಪಷ್ಟಪಡಿಸ್ತಾರೆ. ಹೌದು. ಅಂದೇಕೆ ಬಾರರು, ನೀರಿಂಗೆ ನೇಣಿಂಗೆ ಹೊರಗಾದಂದು ಅಂತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟದ ಪರಿಸ್ಥಿತಿ ಬಂದಾಗ, ಬದುಕೋದೇ ಕಷ್ಟವಾದಾಗ ಈ ನಂಟರು ಹತ್ರ ಕೂಡ ಬರೋದಿಲ್ಲ. ನಿಜ. ಅವರು ಬರೋದು ಸಮಯಾಚಾರಕ್ಕೆ ಒಳಗಾದಂದು, ಅಂದ್ರೆ ನಮ್ಗೆ ಅಧಿಕಾರ, ಸಂಪತ್ತು, ಒಳ್ಳೆ ಸ್ಥಿತಿ ಬಂದಾಗ ಮಾತ್ರ. ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಕಷ್ಟದಲ್ಲಿದ್ದಾಗ ದೂರ ಇದ್ದು ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸೋ ಥರ. ನಿಖರವಾಗಿ. ಅಂತಹ ಸಮಯ ಸಾಧಕ ಸಂಬಂಧಗಳಿಗೆ ಬೆಲೆ ಕೊಡಬೇಡಿ ಅನ್ನೋದೇ ವಚನದ ಆಶಯ. ಈಗ ಸ್ಪಷ್ಟವಾಯಿತು. ಅಂದ್ರೆ ಸಂಬಂಧದ ಅಳತೆಗೋಲು ರಕ್ತ ಅಲ್ಲ, ಬದಲಿಗೆ ಕಷ್ಟದಲ್ಲಿ ಜೊತೆಯಾಗುವ ಗುಣ. ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೇ ಇರ್ಲಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸುತ್ತೇನೆ. ಸರಿ, ಈ ಇಡೀ ವಿಚಾರ ಪರುಷ ಮುಟ್ಟಲು ಕಬ್ಬುನ ಸುವರ್ಣವಾಯಿತು ಅನ್ನೋ ರೂಪಕದಲ್ಲಿ ಅದರ ಪರಾಕಾಷ್ಠೆ ತಲುಪಿದ ಹಾಗೆ ಕಾಣುತ್ತೆ. ಹೌದು, ಖಂಡಿತವಾಗಿಯೂ. ಅದೇ ಈ ವಚನದ ಆತ್ಮ. ಪರುಷಮಣಿ ಅನ್ನೋ ಒಂದು ಸ್ಪರ್ಶಮಣಿ ಕಬ್ಬಿಣವನ್ನು ಮುಟ್ಟಿದಾಗ ಅದು ಚಿನ್ನ ಆಗುತ್ತೆ ಅಂತ. ಹೌದು, ಚಿನ್ನವಾಗಿ ಪರಿವರ್ತನೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಪರುಷ ಅಂದ್ರೆ ಶರಣರ ಸಂಘ, ಜ್ಞಾನೋಪದೇಶ ಅಥವಾ ದೈವಾನುಗ್ರಹ. ಸಾಮಾನ್ಯ ಲೌಕಿಕ ವ್ಯಕ್ತಿ ಅಂದ್ರೆ ಕಬ್ಬಿಣ ಆ ಪರುಷದ ಸ್ಪರ್ಶದಿಂದ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಹೊಂದಿ ಸುವರ್ಣನಾಗುತ್ತಾನೆ. ಲಿಂಗಾಯತ ತತ್ವದ ಪ್ರಕಾರ ಈ ಪರಿವರ್ತನೆ ಅಂದ್ರೆ ನಿರಾಕಾರನಾದ ಶಿವತತ್ವದ ಅರಿವಾಗುವುದು. ಆ ಅರಿವು ಮೂಡಿದಾಗ ವ್ಯಕ್ತಿಯ ಹಳೆಯ ಲೌಕಿಕ ಅಸ್ತಿತ್ವ ಅಂದ್ರೆ ಆ ಕಬ್ಬಿಣದ ಗುಣ ಅದು ಸಂಪೂರ್ಣವಾಗಿ ನಾಶವಾಗುತ್ತೆ. ಓ, ಹಾಗಿದ್ರೆ ಇದು ಕೇವಲ ಒಬ್ಬ ಉತ್ತಮ ವ್ಯಕ್ತಿಯಾಗೋದಲ್ಲ, ಇದು ಸ್ವರೂಪದಲ್ಲೇ ಆಗೋ ಬದಲಾವಣೆ. ಹಳೆಯ ವ್ಯಕ್ತಿತ್ವವೇ ಇಲ್ಲವಾದ ಮೇಲೆ ಆ ವ್ಯಕ್ತಿತ್ವದ ಜೊತೆಗಿದ್ದ ಹಳೆಯ ಸಂಬಂಧಗಳಿಗೂ ಮೊದಲಿನ ಅರ್ಥ ಇರೋದಿಲ್ಲ. ಈಗ ಬಳಿಕ ಬಂಧುಗಳುಂಟೆ ಅನ್ನೋ ಪ್ರಶ್ನೆ ಹೆಚ್ಚು ಅರ್ಥಪೂರ್ಣವಾಗಿ ಕಾಣಿಸ್ತಾ ಇದೆ. ನಿಖರವಾಗಿ ಹೇಳಿದಿರಿ. ಆ ಪ್ರಶ್ನೆ ಒಂದು ಸಲಹೆ ಅಲ್ಲ, ಅದೊಂದು ವಾಸ್ತವದ ಅನಾವರಣ. ಆಧ್ಯಾತ್ಮಿಕವಾಗಿ ಸುವರ್ಣ ಆದ ಮೇಲೆ ಆ ಕಬ್ಬಿಣದ ಸ್ಥಿತಿಯಲ್ಲಿದ್ದಾಗಿನ ರಕ್ತ ಸಂಬಂಧದ ಕಟ್ಟುಪಾಡುಗಳು ಅವು ಸಹಜವಾಗಿಯೇ ಗೌಣವಾಗ್ತವೆ. ಆಗ ಶರಣರ ಒಡನಾಟವೇ ನಿಜವಾದ ಬಂಧುತ್ವ ಆಗತ್ತೆ. ಹೌದು, ಅದೇ ಹೊಸ ಸೈದ್ಧಾಂತಿಕ ಬಂಧುತ್ವ. ಹಾಗಾದ್ರೆ ಈ ವಚನದ ಅಂತಿಮ ಸಂದೇಶ ಕುಟುಂಬ ಅನ್ನೋ ಕಲ್ಪನೆಯನ್ನ ಬಸವಣ್ಣನವರು ಪುನರ್ವ್ಯಾಖ್ಯಾನಿಸ್ತಿದ್ದಾರೆ ಅಂತ ಹೇಳ್ಬೋದಾ? ರಕ್ತದ ಬದಲು ಮೌಲ್ಯಗಳು, ಜ್ಞಾನ ಮತ್ತೆ ಸಂಕಷ್ಟದಲ್ಲಿ ನೀಡುವ ಬೆಂಬಲ, ಇದರ ಮೇಲೆ ನಿಂತಿರುವ ಸಂಬಂಧವೇ ನಿಜವಾದ ಬಂಧುತ್ವ ಅಂತ. ಹೌದು, ಇದು ನಮ್ಮ ಸಂಬಂಧಗಳನ್ನ ಕೇವಲ ಸಾಮಾಜಿಕ ಸಂಪ್ರದಾಯಗಳಿಗಿಂತ ಹೆಚ್ಚಾಗಿ
ಅವುಗಳ ನಿಜವಾದ ಮೌಲ್ಯದ ಮೇಲೆ ಅಳೆಯಲು ನೀಡುವ ಒಂದು ಕರೆ. ಈ ಅದ್ಭುತ ಚರ್ಚೆ ಮತ್ತು ವಿಶ್ಲೇಷಣೆಗೆ ತುಂಬಾ ಧನ್ಯವಾದಗಳು. ನಮ್ಮ ಈ ಪ್ರಯತ್ನಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಚರ್ಚೆ ಕೇಳುಗರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಮೂಡಿಸಬಹುದು. ನಮ್ಮ ಸ್ವಂತ ವೈಯಕ್ತಿಕ ಅಥವಾ ಆಧ್ಯಾತ್ಮಿಕ ಪರಿವರ್ತನೆಯ ಹಾದಿಯಲ್ಲಿ ಹಳೆಯ ಸಂಬಂಧಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕೇ, ಅಥವಾ ಅವುಗಳನ್ನು ಒಂದು ಹೊಸ ನಿರ್ಲಿಪ್ತ ದೃಷ್ಟಿಕೋನದಿಂದ ನೋಡಿ ಮುಂದುವರಿಸಲು ಸಾಧ್ಯವೇ?